ಬೆಳಿಗ್ಗೆ ಬೆಳಿಗ್ಗೆನೆ ನೆಲಮಂಗಲದಲ್ಲಿ ಬೆಂಕಿ ಅನಾಹುತ ಆಗಿದೆ. ಅಗ್ನಿಯಲ್ಲಿ ದಗದಗಿಸಿದ ಆಯಿಲ್ ಗೋಡನ್ನು. ಮತ್ತೆ ನೆಲಮಂಗಲದ ಅಡಕಮಾರನಹಳ್ಳಿ ಘಟನೆ ಆಗಿರುವಂಥದ್ದು ಇದು. ಶೆಲ್ ಕಂಪ್ನಿಗೆ ಸೇರಿದ್ದು ಆಯಿಲ್ ಗೋಡನ್ ಬೆಂಕಿಗೆ ಅನಾಹುತ ಆಗಿದೆ. ಅಂದ್ರೆ ಯಾವ ರೀತಿ ಅಂದ್ರೆ ಶಾರ್ಟ್ ಸರ್ಕ್ಯೂಟ್ನಿಂದ ಅಗ್ನಿ ಅವಘಡ ಆಗಿದೆ. ಇದು ಆ ರೀತಿ ಶಂಕೆ ಮೂಡಿಸ್ತಾ ಇದೆ ಮತ್ತೆ ಹೇಳ್ತಾ ಕೂಡ ಇದ್ದಾರೆ. ಮತ್ತೆ 20ಕ್ಕೂ ಹೆಚ್ಚು ಅಗ್ನಿಶಾಮಕ ತಂಡದಿಂದ ಬೆಂಕಿಯನ್ನು ಇಲ್ಲಿ ನಂದಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದು ಕಾರ್ಯದಲ್ಲಿದ್ದಾರೆ. ಸುಮಾರು 30 ಕೋಟಿ ಮೌಲ್ಯದ ಆಯಿಲ್ಗಳು ಇತ್ತಂತೆ. ಬೆಂಕಿಗೆ ಅನಾಹುತ ಆಗಿರುವಂಥದ್ದು ಇದು 30 ಕೋಟಿ ಬೆಲೆ ಬಾಳಿರುವಂತಹ ಆಯಿಲ್ ಅಂತಾನೆ ಹೇಳ್ಬೋದು. ಅದೇ ರೀತಿ ಯುದ್ಧ ನಡೀತಿದೆ ಅಂತ ಹೇಳ್ಬಿಟ್ಟು ಒಂದು ಭಯದ ಭೀತಿಲಿ ಇವ್ರು ಏನ್ ಮಾಡಿದ್ದಾರೆ, ಆಯಿಲ್ ಅನ್ನು ಸಂಗ್ರಹ ಮಾಡ್ಕೊಂಡಿಟ್ಟಿದ್ದಾರೆ ಗೋಡನ್ನಲ್ಲಿ. ಆದ್ರಿಂದ ಇದು ಬೆಂಕಿಗೆ ಅನಾಹುತ ಆಗಿದೆ. ಮತ್ತೆ ಅಕ್ಕಪಕ್ಕದ ಮನೆಗೆ ಕೂಡ ಬೆಂಕಿ ತಗಲುವ ಸಾಧ್ಯತೆ ಇತ್ತು. ಆದ್ರೆ ಅಗ್ನಿಶಾಮಕ ದಳದವರು ಬಂದು ಈ ಒಂದು ಅಗ್ನಿಯನ್ನು ನಂದಿಸಿ ಒಂದು ಕಾರ್ಯವನ್ನು ಯಶಸ್ವಿಗೆ ತಂದಿದ್ದಾರೆ. ನೀವು ನೋಡ್ತಾ ಇರ್ಬೋದು. ನಾವಂತೂ ಬೆಳಿಗ್ಗೆನೆ ನಮ್ಮ ಮನೆ ಮುಂದೆನೆ ಕಾಣ್ತಿದೆ. ಇದೇನಪ್ಪ ಇಷ್ಟೊಂದು ಬೆಂಕಿ ಹೊತ್ತಿ ಉರಿತದಲ್ಲ ಅಂತ ನಾವು ಒಂದು ಸ್ವಲ್ಪ ಭಯದಲ್ಲಿ ನೋಡ್ತಾ ಇದ್ದು. ಮನೆ ಮುಂದೆ ಹೊಗೆ ತುಂಬಾ ಇದೆ, ಸ್ಮೋಕ್ ಎಲ್ಲ ತುಂಬಾ ಹರಡಿತ್ತು. ನೋಡ್ತಾ ಇದ್ದು ಅದನ್ನ ವಿಡಿಯೋ ಕೂಡ ನಾನು ಮಾಡಿದೆ. ಅದ್ರ ಬಗ್ಗೆ ನಾನು ಮಾಹಿತಿಯನ್ನು ತಿಳ್ಕೊಂಡು ನಿಮ್ಮೊಟ್ಟಿಗೆ ವಿಡಿಯೋನು ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕಂತ ಗೊತ್ತಲ್ಲ.